ಕೋಚಿಮಲ್ ನೇಮಕಾತಿಯಲ್ಲಿ ಅಕ್ರಮ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲಸಕ್ಕೆ ಹಣ ನೀಡಿದ್ದಾರೆ ಎನ್ನಲಾದವರಿಗೆ ಅಧಿಕಾರಿಗಳು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. 30 ಅಭ್ಯರ್ಥಿಗಳಲ್ಲಿ 7 ಮಂದಿಗೆ ಇಡಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಕೋಚಿಮಲ್ ನೇಮಕಾತಿಯಲ್ಲಿ ಈಗ 30 ಅಭ್ಯರ್ಥಿಗಳು ಸ್ಥಾನವನ್ನ ಗಿಟ್ಟಿಸಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಣವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಈಗ 30 ಅಭ್ಯರ್ಥಿಗಳಲ್ಲಿ 7 ಮಂದಿಗೆ ಇಡಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. 7 ಅಭ್ಯರ್ಥಿಗಳು ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಭ್ಯರ್ಥಿ ಹಾಗೂ ಕುಟುಂಬಸ್ಥರ ವಿವರವನ್ನ ನೀಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಹಣದ ವಹಿವಾಟಿನ ಬ್ಯಾಂಕ್ ಡೀಟೇಲ್ಸ್ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಅನ್ನು ಮಾಡಲಾಗಿದೆ, ಎಷ್ಟು ಟ್ರಾನ್ಸಾಕ್ಷನ್ ಅನ್ನು ಮಾಡಲಾಗಿದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಮುಂದಿನ ವಾರ ಬೆಂಗಳೂರಿಗೆ ವಿಚಾರಣೆಗೆ ಬರುವಂತೆ 7 ಮಂದಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಶಾಸಕ ನಂಜೇಗೌಡರು ಲಕ್ಷ ಹಣವನ್ನ ಪಡೆದಿದ್ದಾರೆ ಅನ್ನುವಂತಹ ಆರೋಪಗಳು ಇರುವಂತಹ ನಿಟ್ಟಿನಲ್ಲಿ ಈಗ 7 ಮಂದಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಕೆಲಸಕ್ಕೆ ಹಣವನ್ನ ಪಡೆದು ಶಿಫಾರಸು ಮಾಡಿದಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ. ಕಳೆದ ನವೆಂಬರ್ ತಿಂಗಳಲ್ಲಿ 75 ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಕೋಚಿಮಲ್ನಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳೋದಕ್ಕೆ 20 ರಿಂದ 30 ಲಕ್ಷ ಖರ್ಚು ಮಾಡಲಾಗಿದೆ ಅಂತ ಮಾಹಿತಿಯನ್ನ ನೀಡಿರುವ ಇಡಿ ಅಧಿಕಾರಿಗಳು. ಒಟ್ಟಾರೆಯಾಗಿ 30 ಅಭ್ಯರ್ಥಿಗಳಲ್ಲಿ 7 ಮಂದಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಕೋಚಿಮಲ್ ನೇಮಕಾತಿಯಲ್ಲಿ ತಮಗೆ ಕೆಲಸ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಲಕ್ಷವನ್ನ ಹಣವನ್ನ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು. ಈಗ 30 ಅಭ್ಯರ್ಥಿಗಳಲ್ಲಿ 7 ಮಂದಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಏನೇನ್ ಡೀಟೇಲ್ಸ್ ಬೇಕು ಅಂತ ಈಗ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ? ಚೈತ್ರ, ಈಗ ಕೋಚಿಮಲ್ ನಲ್ಲಿ ಏನ್ ಕೆಲಸ ಬೇಕು ಅಂತ ನಿಟ್ಟಿನಲ್ಲಿ ಯಾರೆಲ್ಲ ಅಕ್ರಮದ ಹಾದಿ ಹಿಡಿದಿದ್ರು ಏನು ಅಭ್ಯರ್ಥಿಗಳು, ಈಗ ಅವರಿಗೆ ಸಂಕಷ್ಟ ಎದುರಾಗಿದೆ. ಏನು ಪ್ರಮುಖವಾಗಿ ಹೇಳೋದಾದ್ರೆ, ಏನು ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ ಅವರ ನಿವಾಸದ ಮೇಲೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಏನು ಕೋಚಿಮಲ್ ನ ಹಗರಣಕ್ಕೆ ಸಂಬಂಧಪಟ್ಟಿದೆ ಎಲ್ಲ MD ಆಗಿರ್ಬೋದು, ಮತ್ತೆ ಅಡ್ಮಿನ್ ಆಗಿರ್ಬೋದು, ಮತ್ತೆ ಕೋಚಿಮಲ್ ನ ನಿರ್ದೇಶಕರು ಸೇರಿದಂತೆ ಹಲವಾರು ಅಧಿಕಾರಿಗಳ ಮನೆ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಇದೀಗ ಏನು ಯಾರೆಲ್ಲ ಈಗ ಈ 75 ಹುದ್ದೆಗಳಲ್ಲಿ ಸೆಲೆಕ್ಟ್ ಆಗಿದ್ದಾರೋ ಅದರಲ್ಲಿ ಇಡಿ ಅಧಿಕಾರಿಗಳು ಒಂದು ಇಷ್ಟು ಲಿಸ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲೂ 30 ಮಂದಿಯ ಒಂದು ಹುದ್ದೆಗಳು ಫೇಲ್ ಆಗಿದೆ ಅಂತಕ್ಕಂಥ ಒಂದು ಅನುಮಾನ ಕೂಡ ಈಗ ಇಡಿ ಅಧಿಕಾರಿಗಳು ಸಿಕ್ಕಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸುಮಾರು 7 ಮಂದಿಯ ಶಾರ್ಟ್ ಲಿಸ್ಟ್ ಅನ್ನ ಮಾಡಿ ಅವರಿಗೆ ಈಗ ಇಡಿ ಅಧಿಕಾರಿಗಳು ವಿಚಾರಣೆಗೆ ಬರುವಂತೆ, ಬೆಂಗಳೂರಿಗೆ ವಿಚಾರಣೆ ಬರುವಂತೆ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಅದರಲ್ಲೂ ಪ್ರಮುಖವಾಗಿ ಅಭ್ಯರ್ಥಿಯ ಒಂದು ಕುಟುಂಬದ ಏನು ಆ ಒಂದು ಆರ್ಥಿಕ ವಹಿವಾಟು ಅಂತಂದ್ರೆ ಬ್ಯಾಂಕ್ ಡೀಟೇಲ್ಸ್ ಮೂಲಕ ಸಾಕಷ್ಟು ಹಣವನ್ನ ವಿತ್ಡ್ರಾ ಮಾಡಿದ್ದಾರೆ. ಈ ವಿತ್ಡ್ರಾ ಮಾಡಿರುವಂತಹ ಹಣವನ್ನ ನೀವು ಯಾರಿಗೆ ಕೊಟ್ರಿ ಮತ್ತೆ ಯಾವ ಕಾರಣಕ್ಕಾಗಿ ಕೊಟ್ರಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೇಳುವಂತದ್ದು. ಅಂದ್ರೆ ಇವರು ಅಭ್ಯರ್ಥಿಗಳು ವಿಚಾರಣೆ ವೇಳೆಯಲ್ಲಿ ನಾವು ಯಾರಿಗಾದ್ರೂ ಹಣವನ್ನು ಕೊಟ್ಟಿದೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಇಡಿ ಶಾಕ್ ಎದುರಾಗುತ್ತೆ. ಮತ್ತೆ ಈ ಅಭ್ಯರ್ಥಿ ಯಾವ ಕಾರಣಕ್ಕೆ ಹಣವನ್ನು ಖರ್ಚು ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿವರನ್ನು ಕೂಡ ಈಗ ಇಡಿ ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಹಣದ ವಹಿವಾಟನ್ನು ಇಟ್ಕೊಂಡು ಯಾರೆಲ್ಲ ಕೆಲಸವನ್ನ ಪಡ್ಕೊಂಡಿದ್ದಾರೋ ಕೋಚಿಮಲ್ ಒಂದು ಹುದ್ದೆಗಾಗಿ ಇವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿರುವಂತದ್ದು. ಅದ್ರ ಜೊತೆಗೆ ಈ ಕೋಚಿಮಲ್ MD ಆಗಿರ್ತಕ್ಕಂಥ ಗೋಪಾಲ್ ಮೂರ್ತಿ ಅವ್ರಿಗೂ ಕೂಡ ಈಗ ಇಡಿ ಸಂಕಷ್ಟ ಎದುರಾಗಿದೆ. ಮತ್ತೆ ಅಡ್ಮಿನ್ ಆಗಿರ್ತಕ್ಕಂಥ ನಾಗೇಶ್ ಸೇರಿದಂತೆ ಹಲವಾರು ಅಕೌಂಟ್ ಸೆಕ್ಷನ್ ಅಧಿಕಾರಿಗಳು ಕೂಡ ಇಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಎಲ್ಲ ಒಂದು ಪ್ರಕ್ರಿಯೆ ಆದ ನಂತರ ಶಾಸಕ ನಂಜೇಗೌಡ ಇದ್ದಾರೆ, ಅವರು ಕೋಚಿಮಲ್ ಅಧ್ಯಕ್ಷರಾಗಿದ್ದಾರೆ, ಅವ್ರನ್ನು ಕೂಡ ಇಡಿ ಅಧಿಕಾರಿಗಳು ವಿಚಾರಣೆಗೆ ಕರುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಅವರು ಕೂಡ ಇಡಿ ಅಧಿಕಾರಿಗಳು ವಿಚಾರಣೆಗೆ ಬರುವಂತ ಹೇಳಿದ್ರೆ ಸಹಕಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗ ಇಡಿ ಅಧಿಕಾರಿಗಳು ಏನಿದ್ದಾರೆ ಈಗ ಕೋಚಿಮಲ್ ಹಗರಣದ ಒಂದು ಬೆಳಕಿಗೆ ತರುವಂತ ನಿಟ್ಟಿನಲ್ಲಿ ಎಲ್ಲಾ ಒಂದು ಕಾರ್ಯಪ್ರವೃತ್ತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಚೈತ್ರ, ಓಕೆ, ಧನ್ಯವಾದಗಳು ರಘುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. MES ಬೆಂಬಲಿತರಿಗೆ ಬೆಳಗಾವಿ ಪಾಲಿಕೆಯಿಂದ ಮತ್ತೊಂದು ಶಾಕ್ ಎದುರಾಗಿದೆ. ನಾಮಫಲಕದಲ್ಲಿ ಕನ್ನಡದ ಜೊತೆಗೆ ಬೆಳಗಾವಿ ಅಂತ ಬಳಸಲು ಸೂಚನೆಯನ್ನ ನೀಡಲಾಗಿದೆ. ಬೆಳಗಾವಿ ಪಾಲಿಕೆ ಆಯುಕ್ತ ಅಶೋಕ್ ದುಡಗುಂಟಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಕೂಡ ನಾವೇ ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ. ಅವ್ರಿಗೆ ಯಾವ್ಯಾವ ಪದಗಳು ಬಳಕೆಗೆ ಆಗಬೇಕೋ ಆ ಪದಗಳನ್ನ ಆ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾರೆ. ಈಗ ಬಳಕೆ ಮಾಡ್ತಿರೋದು ಬೆಳಗಾಂ ಅಂತ ಬರೆದಿರೋ ಅಂಗಡಿಯವರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ಆ ಜಾಗದಲ್ಲಿ ಬೆಳಗಾವಿ ಅಂತ ಬಳಸೋದಕ್ಕೆ 2000 ಅಂಗಡಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಆದೇಶ ಪಾಲಿಸದವರ ಅಂಗಡಿ ಲೈಸೆನ್ಸ್ ಕೂಡ ನಾವು ರದ್ದು ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡಲಾಗಿದೆ. ಸರ್ಕಾರದ ಆದೇಶವನ್ನ ಕಟ್ಟುನಿಟ್ಟಾಗಿ ಪಾಲಿಸಲು ಸೂಚನೆ ನೀಡಲಾಗಿದೆ. ಬೆಳಗಾವಿ ಮಹಾನಗರದಲ್ಲಿ ಅನೇಕ ವರ್ಷಗಳಿಂದ ಕನ್ನಡ ಹೋರಾಟಗಾರರು ಇದೇ ಬೇಡಿಕೆಯನ್ನ ಇಟ್ಕೊಂಡು ಬಂದಿದ್ದಾರೆ.
ಸರ್ಕಾರದ ಆದೇಶದಂತೆ 60% ನಾಮಫಲಕದಲ್ಲಿ ಕನ್ನಡವನ್ನ ಬರೆಸಬೇಕು. ಅದರಲ್ಲೂ ಬೆಳಗಾಂ ಬದಲಾಗಿ ಬೆಳಗಾವಿ ಬಳಸುವಂತೆ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಈಗ ಸರ್ಕಾರದ ಆದೇಶ ಕನ್ನಡಿಗರ ಬೇಡಿಕೆ ಅನುಷ್ಠಾನಕ್ಕೆ ಪಾಲಿಕೆ ಆಯುಕ್ತರೇ ಫೀಲ್ಡ್ಗಿಳಿದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ತಮ್ಗೆ ಹೇಗೆ ಬೇಕೋ ಹಾಗೆ ಬೋರ್ಡ್ಗಳನ್ನ ಬರ್ಸ್ಕೊಳ್ಳೋದು, ಈಗ ಇದರಿಂದ ಎಚ್ಚೆತ್ತಿರುವಂತಹ ಪಾಲಿಕೆಯೇ ಈಗ ಫೀಲ್ಡಿಗೆ ಇಳಿದಿದೆ. ಈಗ ಎಷ್ಟು ಅಂಗಡಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಏನ್ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಾರೆ ಅಟ್ಲೀಸ್ಟ್ ಇವರು ಆ ಬೋರ್ಡ್ ಅನ್ನ ಚೇಂಜ್ ಮಾಡದೇ ಇದ್ದಲ್ಲಿ? ಚೈತ್ರರಾಜ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಭಾಷಾ ಸಮಸ್ಯೆ ಇರತಕ್ಕಂಥದ್ದು, ಹೀಗಾಗಿ ಇಲ್ಲಿ ಕನ್ನಡ ಕಡ್ಡಾಯಗೊಳಿಸಬೇಕು ಅಂತೇಳಿ ಹೋರಾಟಗಾರರು ಆಗ್ರಹ ಮಾಡ್ತಿದ್ದಾರೆ. ಮತ್ತು ಬೆಳಗಾವಿ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳ ಹೆಸರು ಬದಲಾವಣೆಗೊಂಡು 6-7 ವರ್ಷಗಳ ಕಳೆದಿದೆ. ಆದ್ರೂ ಇದುವರೆಗೂ ಕೂಡ ಬೆಳಗಾವಿಯಲ್ಲಿ ಮರಾಠಿ ಭಾಷಿಕರು ಬೆಳಗಾಂ ಅಂತಾನೆ ಬಳಸ್ತಾರೆ. ಮತ್ತು ಕೆಲ ಕಡೆಗಳಲ್ಲಿ ತಮಗೆ ಇಚ್ಛೆಯಂತೆ ಬೆಳಗಾಂ ಮರಾಠಿಯಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡೋ ರೀತಿ ಅನುಕೂಲವಾಗಂತೆ ಬಳಸ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ರಾಜ್ಯ ಸರ್ಕಾರ ಏನು ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯಗೊಳಿಸಿದೆ. ಇದರ ಜೊತೆಗೆ ಏನು ಬೆಳಗಾವಿ ಅಂತ ಬಳಸಬೇಕು ಅಂತ ಹೇಳಿ ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಅಶೋಕ್ ದುರ್ದುಂಡಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೆ ಇವತ್ತು ಎಲ್ಲೆಲ್ಲಿ ಕನ್ನಡ ಬಳಕೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಖುದ್ದು ಫೀಲ್ಡ್ ಇಳಿದು ಇನ್ನು ತಪಾಸಣೆ ನಡೆಸಿರ್ತಕ್ಕಂಥದ್ದು. ಈಗ ಎಚ್ಚರಿಕೆ ಆಗಿ ಎಲ್ಲರಿಗೂ ನೋಟಿಸ್ ಅನ್ನ ಕೊಡ್ತೇವೆ, ಮುಂದೆ ಒಂದು ವೇಳೆ ನೋಟಿಸ್ಗೂ ಕೇರ್ ಅಂದಿದ್ರೆ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚೈತ್ರಾಜ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಏನು MES ನ ಬೆಂಬಲಿತ ಕೆಲ ಅಂಗಡಿ ಮಾಲೀಕರಿದ್ದಾರೆ, ಅವ್ರು ಇವತ್ತಿಗೂ ಕೂಡ ಬೆಳಗಾವಿ ಅಂತ ಬಳಸಲ್ಲ, ಅದು ಬೆಳಗಾಂ ಅಂತ ಬಳಸ್ತಾರೆ. ಇದು ಸಾಕಷ್ಟು ಕನ್ನಡ ಪರ ಹೋರಾಟಗಾರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. 2016ರಲ್ಲಿ ಕೇಂದ್ರ ಸರ್ಕಾರ ಬೆಳಗಾಂ ಹೆಸರನ್ನ ಬದಲಾವಣೆ ಮಾಡಿ ಬೆಳಗಾವಿ ಅಂತ ಮಾಡಿದೆ. ಅದನ್ನು ಆ ಹೆಸರನ್ನು ಕೂಡ ಬಳಸಕ್ಕೆ ಹಿಂದೇಟಾಗ್ತದೆ. ಈಗ ಮಹಾನಗರ ಪಾಲಿಕೆ ಆಯುಕ್ತರ ಎಚ್ಚರಿಕೆಗೆ ಯಾವ ರೀತಿ MES ಪ್ರತಿಕ್ರಿಯೆ ಕೊಡುತ್ತೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಿದೆ. ಚೈತ್ರಾಜ್, ಒಂದು ವೇಳೆಯಲ್ಲಿ ಈ ಒಂದು ಆದೇಶ ಕಡ್ಡಾಯವಾಗದಿದ್ರೆ ಅವರ ಅಂಗಡಿ ಲೈಸೆನ್ಸ್ ಅನ್ನ ರದ್ದು ಮಾಡೋಕ್ಕೂ ಕೂಡ ಈಗ ಮಹಾನಗರ ಪಾಲಿಕೆ ಮುಂದಾಗಿದೆ. ಚೈತ್ರರಾಜ್, ಓಕೆ, ಧನ್ಯವಾದಗಳು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡ ಬೋರ್ಡ್ ಕಡ್ಡಾಯ ಆದೇಶಕ್ಕೆ ಡೋಂಟ್ ಕೇರ್, ನಿಪ್ಪಾಣಿಯಲ್ಲಿ ರಾರಾಜಿಸ್ತಿವೆ ಮರಾಠಿ ನಾಮಫಲಕ. ಬೆಳಗಾವಿಯ ನಿಪ್ಪಾಣಿ ತಾಲೂಕಿನಲ್ಲಿ ಮರಾಠಿ ಪ್ರೇಮ. ನಿಮ್ಗೆ ಯಾವುದೇ ಭಾಷೆ ಮೇಲೆ ಪ್ರೀತಿ ಇದ್ರು ಅದು ನಿಮ್ಮ ಮನಸ್ಸಲ್ಲಿರಬೇಕು. ಆದರೆ ಈಗ ಸರ್ಕಾರ ಆದೇಶ ಹೊರಡಿಸಿರೋದು ಏನೇ ಇದ್ರೂ ಕೂಡ 60% ಕನ್ನಡವನ್ನ ಬಳಕೆ ಮಾಡಬೇಕು ನಾಮಫಲಕಗಳಲ್ಲಿ. ಇನ್ನು 40% ನೀವು ಯಾವ ಭಾಷೆಯನ್ನು ಹಾಕೊಂಡ್ರು ನಮಗೆ ಸಮಸ್ಯೆ ಇಲ್ಲ ಅಂತ ಹೇಳಿ. ಸದ್ಯಕ್ಕೀಗ ಬೆಳಗಾವಿಯ ನಿಪ್ಪಾಣಿ ತಾಲೂಕಿನಲ್ಲಿ ಮರಾಠಿ ಪ್ರೇಮ ಎದ್ದು ಕಾಣಿಸ್ತಾ ಇದೆ. ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯಕ್ಕೆ ಸರ್ಕಾರ ಆದೇಶವನ್ನ ಹೊರಡಿಸಿದ್ರು, ಕಿಮ್ಮತ್ತಿನ ಬಿಡಿಗಾಸಿನ ಮರ್ಯಾದೆ ಕೂಡ ಇಲ್ಲ. ಆದ್ರೆ ನಿಪ್ಪಾಣಿ ನಗರಸಭೆ ಮೇಲೆ ರಾರಾಜಿಸ್ತಾ ಇದೆ ಮರಾಠಿ ಬೋರ್ಡ್. ನಿಪ್ಪಾಣಿ ನಗರದ ಅಂಗಡಿಗಳ ಬೋರ್ಡ್ಗಳು ಸಹ ಮರಾಠಿಮಯವಾಗಿದೆ. ಮರಾಠಿ ಬೋರ್ಡ್ ತೆಗೆಯದಿದ್ರೆ ಹೋರಾಟದ ಎಚ್ಚರಿಕೆಯನ್ನ ನೀಡಲಾಗಿದೆ. ಬೆಂಗಳೂರಿನಂತೆ ನಿಪ್ಪಾಣಿಯಲ್ಲೂ ಕರವೇ ಹೋರಾಟದ ಎಚ್ಚರಿಕೆಯನ್ನ ನೀಡಲಾಗಿದೆ. ಫೆಬ್ರವರಿ 1ರ ಒಳಗೆ ಕನ್ನಡ ಬೋರ್ಡ್ ಹಾಕಿಸುವಂತೆ ಕರವೇ ಆಗ್ರಹಿಸಲಾಗಿದೆ. ಕರವೇ ಕಾರ್ಯಕರ್ತರು ಫೀಲ್ಡಿಗೆ ಇಳಿದಾದ ಮೇಲೇನೆ ಈ ಬೋರ್ಡ್ಗಳು ಚೇಂಜ್ ಆಗೋದು ಅಂತ ಕಾಣಿಸುತ್ತೆ. ಈಗ ಬೆಂಗಳೂರಿಗೆ ಯಾವ ರೀತಿ ಬಿಸಿ ಮುಟ್ಟಿಸಿದ್ರಲ್ಲ ಅದೇ ರೀತಿಯಾಗಿ ನಿಪ್ಪಾಣಿಗೂ ಕೂಡ ಬಿಸಿ ಮುಟ್ಟಿಸಿದ್ರೆ ಅವಾಗ ಈ ಮರಾಠಿ ಪ್ರೇಮ ಎಲ್ಲ ಹೋಗಿ ಕನ್ನಡ ಪ್ರೇಮ ಅಲ್ಲಿ ಕಾಣಿಸುತ್ತೆ. ಅದರಲ್ಲೂ ಸರ್ಕಾರ ಜಾಗೃತಿಯನ್ನ ಮೂಡಿಸ್ತಾ ಇದೆ ಅಥವಾ ಈ ವಿಚಾರ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಾ ಇರುವಂಥದ್ದು. ಆದರೂ ಕೂಡ ನಿಪ್ಪಾಣಿಯಲ್ಲಿ ಈ ಮರಾಠಿ ಪ್ರೇಮ ಎದ್ದು ಕಾಣಿಸ್ತಾ ಇರುವಂಥದ್ದು ಎಷ್ಟು ಸರಿ? ಹಾಗಿದ್ರೆ ಅಧಿಕಾರಿಗಳು ಏನು ಕಣ್ಮುಚ್ಚಿ ಕುಳಿತಿದ್ದಾರಾ? ಯಾರು ಕೂಡ ಹೋಗಿ ಅವರನ್ನ ಪ್ರಶ್ನೆ ಮಾಡ್ತಿಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ವಿಪರ್ಯಾಸ. ಪ್ರತಿಯೊಂದು ಸ್ಥಳಗಳಲ್ಲಿ 60% ಕನ್ನಡ, ಇನ್ನು 40% ಬೇರೆ ಭಾಷೆ ಬಳಕೆ ಮಾಡಬೇಕಂತ ಆದೇಶ ಮಾಡಿದೆ. ಆದ್ರೆ ಈ ನಮ್ಮ ಚಿಕ್ಕೋಡಿ ವಿಭಾಗದಲ್ಲಿ ಹೆಚ್ಚಾನು ಹೆಚ್ಚು ಗಡಿ ಭಾಗ ಆಗಿರೋದಂದ್ರ ನಿಪ್ಪಾಣಿ ಆಗಿರ್ಬೋದು, ಚಿಕ್ಕೋಡಿಯಲ್ಲಿ ವಿಶೇಷವಾಗಿ ನಾನು ನಿಪ್ಪಾಣಿ ಬಗ್ಗೆ ಹೇಳ್ತೀನಿ. ನಿಪ್ಪಾಣಿಯ ನಗರಸಭೆಯ ಬೋರ್ಡ್ ಮರಾಠಿ ಒಳಗಿದೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ವಾಣಿಜ್ಯ ಮಳಿಗೆಗಳು ಹಾಗೂ ಇನ್ನಿತರ ಎಲ್ಲಾ ಪೂರ್ತಿಯಾಗಿ ಮರಾಠಿ ಒಳಗಿದಾವೆ. ಹಾಗಾಗಿ ಅಲ್ಲಿ ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಬೆಂಗಳೂರಿನ ಘಟನೆ ಮತ್ತೆ ಮರುಕಳಿಸಬಾರ್ದಂದ್ರೆ ನಿಪ್ಪಾಣಿ ಒಳಗ ಅದಕ್ಕಾಗಿ ಏನು ಸರ್ಕಾರ ಫೆಬ್ರವರಿ 28ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಗರಸಭೆಯ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಈ ರಾಜ್ಯದ ಈ ನಾಡಿನ ಆದೇಶವನ್ನು ಪಾಲಿಸಬೇಕು. ಈಗ ನಗರಸಭೆ ನಮ್ಮ ಮಹಾರಾಷ್ಟ್ರ ರಾಜ್ಯಕ್ಕೆ ಹೊಂದ್ಕೊಂಡಿರೋದ್ರಿಂದ ನಮ್ಮಲ್ಲಿ ಈಗಾಗಲೇ ನಾನು ಬರೋಕ್ಕಿಂತ ಮುಂಚೆ ನೋಡಿದಾಗನ ಜಾಸ್ತಿ ಇಂಗ್ಲೀಷು ಮರಾಠಿ ಬೋರ್ಡ್ಗಳನ್ನು ಜಾಸ್ತಿ ರಾಜಾರಿಸ್ತಿದ್ದು.
ಈಗ ಏನಿರ್ತಲ್ಲ ನಾವು ಟ್ರೇಡ್ ಲೈಸೆನ್ಸ್ ಕೊಡುವಾಗ ವಸೂಲಿಗೆ ಹೋದಾಗ ನಾವು ಸ್ಟ್ರಿಕ್ಟಾಗಿ ನಾವು ಒಂದು ಸ್ವಲ್ಪ ಎಲ್ಲ ಮಾಹಿತಿಗಳನ್ನ ಕೊಟ್ಟು ಬೋರ್ಡ್ಗಳನ್ನ ಚೇಂಜ್ ಮಾಡಿಸ್ತಾ ಬರ್ತಾಯಿದ್ವಿ. ಈಗ ಏನೈತಲ್ಲ ಇಶ್ಯೂಸು ಎಲ್ಲ ಕಡೆಯೂ ಇದು ಸಮಸ್ಯೆ ಆಗ್ತಾಯಿದೆ. ಈಗ ನಮ್ಮ ನಮ್ಮ ಅಫಿಷಿಯಲ್ ಟೀಮ್ಗಳನ್ನು ಏನು ವಸೂಲಿಗೆ ಏನು ಹೋಗ್ತಾರಲ್ಲ ಅವ್ರಿಗೆ ಇನ್ನಷ್ಟು ಜಾಸ್ತಿ ಒತ್ತು ಕೊಟ್ಟು ಬೋರ್ಡ್ಗಳನ್ನ 60% ಕನ್ನಡ, ಇದು ಉಳಿದಂತೆ ಬೇರೆ ಲ್ಯಾಂಗ್ವೇಜ್ ಇದು ಏನೈತಲ್ಲ ತಮ್ಮ ಇಚ್ಛೆ ಬಂದಂಥ ಲ್ಯಾಂಗ್ವೇಜ್ ಹಾಕುವಂಥದ್ದಾಗಿ ಅದು ಸರ್ಕಾರಿ ನಿಯಮಾನುಸಾರ ಅದನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ ಅಂತಂದು. ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರಿನಲ್ಲಿ ರಾಜಕೀಯ ಮಾಡಲಾಗ್ತಾ ಇದೆ. ಅಲ್ಲಮ್ಮ ಪ್ರಭು ಹೆಸರಿಡಲು ಸಚಿವ ಮಧು ಬಂಗಾರಪ್ಪ ಪ್ರಸ್ತಾಪವನ್ನ ಮಾಡಿದ್ದಾರೆ. ನಿನ್ನೆ ಯುವ ನಿಧಿ ಕಾರ್ಯಕ್ರಮದಲ್ಲಿ ಸಿಎಂ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸಚಿವರ ಪ್ರಸ್ತಾಪಕ್ಕೆ ಶ್ರೀ ಬಸವ ಮರುಳಸಿದ್ಧ ಶ್ರೀಗಳು ಕೂಡ ಸ್ವಾಗತ ಮಾಡಿದ್ದಾರೆ. ಅಲ್ಲಮ್ಮ ಪ್ರಭು ಹೆಸರನ್ನ ಇಡೋದಕ್ಕೆ ಶಾಸಕ ಚನ್ನಬಸಪ್ಪ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಚಂದ್ರಶೇಖರ್ ಆಜಾದ್ ಹೆಸರನ್ನ ಇಡಬೇಕು ಅಂತ ಹೇಳಿ ನಿನ್ನೆ ಶಾಸಕರು ಆಗ್ರಹಿಸಿದ್ದಾರೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರಿನಲ್ಲಿ ರಾಜಕೀಯ ನಡೀತಾ ಇರುವಂತದ್ದು. ರಾಜ್ಯದ ಹಿತಾಸಕ್ತಿ ಬೇಕಾಗಿಲ್ಲ, ರಾಜ್ಯದ ಬಡವರ ಒಂದು ಕಷ್ಟಗಳು ಇವರಿಗೆ ಬೇಕಾಗಿಲ್ಲ. ಈಗ ಇವರು ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರಿನಲ್ಲಿ ರಾಜಕೀಯವನ್ನ ಮಾಡ್ತಾ ಇರುವಂತದ್ದು. ಈಗ ಸಚಿವರ ಪ್ರಸ್ತಾಪಕ್ಕೆ ಮತ್ತೊಂದು ಕಡೆ ಶ್ರೀ ಬಸವ ಮರುಳಸಿದ್ಧ ಶ್ರೀಗಳು ಕೂಡ ಅದನ್ನ ಸ್ವಾಗತ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ 2 ಬೇಡಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಇಷ್ಟಪಡುತ್ತೇನೆ. ಅದರಲ್ಲಿ ನಾವೇನು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಮ್ಮ ಪ್ರಭುವರ ಒಂದು ಜನ್ಮ ಏನು ಶಿಕಾರಿಪುರದ ಬೆಳ್ಳಿಗಾವಿಯಲ್ಲ ಆಗಿದೆ, ಈ ಫ್ರೀಡಂ ಪಾರ್ಕಿಗೆ ಅಲ್ಲಮ್ಮ ಪ್ರಭುವರ ಹೆಸರನ್ನ ನೀವು ಇಡಬೇಕು ಅಂತೇಳಿ ನಾನು ಮನಪೂರ್ವಕವಾಗಿ ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ತಮ್ಮಲ್ಲಿ ಮನವಿಯನ್ನ ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಒಬ್ಬ ಉಸ್ತುವಾರಿ ಸಚಿವನಾಗಿ ಅವರಿಗೆ ಈ ಫ್ರೀಡಂ ಪಾರ್ಕಿಗೆ ನೀವು ಗೌರವನ ಕೊಡಬೇಕು ಅಂತೇಳಿ ನಾನು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮಾತನ್ನ ಮಧು ಬಂಗಾರಪ್ಪನವ್ರು ಹೇಳಿದ್ರು, ಅದಕ್ಕೆ ಒಂಚೂರು ನಾನು ಒಂದು ವಿನಂತಿಯನ್ನು ಮಾಡ್ತೇನೆ. ಯಾಕಂದ್ರೆ ನಾವು ಕೂತಿರುವಂಥ ಜಾಗ ಫ್ರೀಡಂ ಪಾರ್ಕ್, ಶಿವಮೊಗ್ಗದಲ್ಲೂ ಫ್ರೀಡಂ ಪಾರ್ಕ್ ಆಗಿದೆ. ಈ ಫ್ರೀಡಂ ಪಾರ್ಕ್ ಆಗುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಮಾತನ್ನ ಸಾರ್ವಜನಿಕ ಸಭೆಯಲ್ಲಿ ಉಲ್ಲೇಖನ ಮಾಡಿದ್ರು. ಫ್ರೀಡಂ ಮಂತ್ರಿ ಆಜಾದ್ ಅನ್ನುವಂಥ ಮಾತನ್ನ ಹೇಳ್ತಾರೆ. ಚಂದ್ರಶೇಖರ್ ಆಜಾದ್ ಈ ದೇಶಕ್ಕೋಸ್ಕರ ಪ್ರಾಣ ಸಮರ್ಪಣೆ ಮಾಡಿದಂಥ ಒಬ್ಬ ವ್ಯಕ್ತಿ, ಒಬ್ಬ ಹೋರಾಟಗಾರ, ಸ್ವಾತಂತ್ರ್ಯ ಹೋರಾಟಗಾರ. ಆ ಹೋರಾಟಗಾರರ ಹೆಸರನ್ನ ಈ ಜಾಗಕ್ಕೆ ಇಡಬೇಕು ಅಂತೇಳಿ ಅವತ್ತು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಅನೌನ್ಸ್ ಮಾಡಿದ್ರು, ಇದು ಚಂದ್ರಶೇಖರ್ ಆಜಾದ್ ಗ್ರೌಂಡ್ ಅಂತೇಳಿ. ಈ ರೀತಿ ಶ್ರೇಷ್ಠ ವ್ಯಕ್ತಿತ್ವ ಇರುವಂತಹ ಒಬ್ಬ ಚಂದ್ರಶೇಖರ್ ಆಜಾದ್ರವರ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಯಡಿಯೂರಪ್ಪನವರು ಅದನ್ನ ಸಾರ್ವಜನಿಕ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಅದನ್ನು ನೆನಪು ಮಾಡ್ಕೊಳ್ಳೋ ಕೆಲಸ ಅಂತ ಮಾತ್ರ ನಿಮ್ಮ ಹತ್ರ ಮಾಡ್ತಾ ಇದ್ದೇನೆ. ಆ ಹೆಸರನ್ನ ಈ ಪಾರ್ಕಿಗೆ ಇಡೋದ್ರ ಮೂಲಕ ನಾವೇನು ಫ್ರೀಡಂ ಪಾರ್ಕ್ ಅಂತ ಕರಿತಿದ್ದೇವೆ, ಆಜಾದ್ ಅಂತ ಮಾತನ್ನ ಏನು ಹೇಳ್ತಾ ಇದ್ದೇವೆ, ಆ ಹೆಸರನ್ನ ಇದಕ್ಕೆ ಇಡಬೇಕು ಅನ್ನೋ ವಿನಂತಿನೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೇನೆ. ಹಾಗಾಗಿ ಈಗಾಗಲೇ ಹೆಸರಿಟ್ಟಿರುವಂಥ ಜಾಗಕ್ಕೆ ಮತ್ತೊಂದು ಹೆಸರು ಬೇಕನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಇಲ್ಲಿದ್ದೀರಿ, ಯೋಚನೆಯನ್ನು ಮಾಡಿ. ಈಗ ನಮ್ಮ ಮಧು ಬಂಗಾರಪ್ಪನವರು ಹೇಳಿದ್ದಾರೆ, ಈ ಫ್ರೀಡಂ ಪಾರ್ಕಿಗೆ ಇದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಳೆ ಜೈಲಿತ್ತು ಇಲ್ಲಿ, ಇದನ್ನ ಫ್ರೀಡಂ ಪಾರ್ಕ್ ಆಗಿ ಹಳೆ ಜೈಲನ್ನ ಶಿಫ್ಟ್ ಮಾಡಿ ಇದನ್ನ ಫ್ರೀಡಂ ಪಾರ್ಕ್ ಮಾಡಿದವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ. ಅದರಿಂದ ಮಧು ಬಂಗಾರಪ್ಪನವರು ಹೇಳಿದ್ದಾರೆ, ಇದಕ್ಕೆ ಅಲ್ಲಮ್ಮ ಪ್ರಭು ಅಂತ ಹೆಸರಿಡಬೇಕು ಅಂತ ಹೇಳಿದ್ದಾರೆ. ಚನ್ನಬಸಪ್ಪನವರೇ, ಅಲ್ಲಮ್ಮ ಪ್ರಭು ನಿಮ್ಮ ಜಿಲ್ಲೆಯವರು, 12ನೇ ಶತಮಾನದವರು, ಕೂತ್ಕೊಳ್ಳಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು. ಇವತ್ತಿನ ಪಾರ್ಲಿಮೆಂಟ್, ಇವತ್ತಿನ ವಿಧಾನಸಭೆ, ಇವತ್ತಿನ ವಿಧಾನ ಪರಿಷತ್ ಅಲ್ಲಿಂದಲೇ ಪ್ರಾರಂಭ ಆದದ್ದು ಅನುಭವ ಮಂಟಪದಿಂದ. ಅದರ ಅಧ್ಯಕ್ಷರಾಗಿದ್ದವರು ಅಲ್ಲಮ ಪ್ರಭು. ಅದರಿಂದ ನನಗನ್ಸುತ್ತೆ ಅಲ್ಲಮ ಪ್ರಭು ಅವ್ರ ಹೆಸರಿರ್ತಕ್ಕಂಥದ್ದು ಸೂಕ್ತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಟಪದ ಮೊದಲ ಅಧ್ಯಕ್ಷ, ಪ್ರಜಾಪ್ರಭುತ್ವದ ಪಿತಾಮಹ ಅಂತೇಳಿ ಹೆಸರು ಮಾಡಿಕೊಂಡಿರ್ತಕ್ಕಂತಹ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿದ್ದಂತಹ ಅಲ್ಲಮ ಪ್ರಭುದೇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬೆಳ್ಳಿಗಾವಿಯಲ್ಲಿ. ಶಿವಮೊಗ್ಗ ನಗರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ, ಸರ್ಕಾರದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಲ್ಲಮ ಪ್ರಭುದೇವರ ಹೆಸರನ್ನ ಈ ಹಳೆ ಜೈಲು ಆವರಣಕ್ಕೆ ಇಡೋದು ಸೂಕ್ತ ಅನ್ನುವಂಥ ಘೋಷಣೆಯನ್ನು ಮಾಡಿರುವಂತದ್ದು ನಮಗೆಲ್ಲ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ತುಮಕೂರು
ಕಾಂಗ್ರೆಸ್ನಲ್ಲಿ ಲೋಕಸಭೆ ಟಿಕೆಟ್ ಫೈಟ್ ಶುರುವಾಗಿದೆ. ಮುದ್ದಹನುಮೇಗೌಡ ವಾಪಸ್ ಬರೋದಕ್ಕೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ. ಕಾಂಗ್ರೆಸ್ ಹಿರಿಯ ನಾಯಕ ಟಿ.ಬಿ. ಜಯಚಂದ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮುದ್ದಹನುಮೇಗೌಡ ವಾಪಸ್ ಬರೋದಕ್ಕೆ ಈಗ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಟಿ.ಬಿ. ಜಯಚಂದ್ರ ತಮ್ಮ ಮಗನಿಗೆ ತುಮಕೂರು ಟಿಕೆಟ್ ಬೇಕು ಅಂತ ಜಯಚಂದ್ರ ಪಟ್ಟಣ ಹಿಡಿದಿದ್ದಾರೆ. ಈಗ ಮುದ್ದಹನುಮೇಗೌಡ ಕಾರ್ಯಕರ್ತರಾಗಿಯೂ ಬರಬಹುದು. ನ್ಯೂಸ್ 18 ಜೊತೆ ಕಾಂಗ್ರೆಸ್ ಮುಖಂಡ ಟಿ.ಬಿ. ಜಯಚಂದ್ರ ಮಾತನಾಡಿದ್ದಾರೆ. ಮಗ ಸಂಜಯ್ಗೆ ಟಿಕೆಟ್ ಬೇಕೆಂದು ಮತ್ತೊಂದು ಕಡೆ ಜಯಚಂದ್ರ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈಗ ಮುದ್ದಹನುಮೇಗೌಡ ವಾಪಸ್ ಬಂದ್ರೆ ಆ ಟಿಕೆಟ್ ಎಲ್ಲಿ ಕೈ ತಪ್ಪಿ ಹೋಗುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿ.ಬಿ. ಜಯಚಂದ್ರ ಒಂದ್ ಕಡೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಜಯಚಂದ್ರ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಕಾಂಗ್ರೆಸ್ನ ಹಿರಿಯ ನಾಯಕರು ದೆಹಲಿ ವಿಶೇಷ ಪ್ರತಿನಿಧಿಯೂ ಆಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡ್ತಾ ಹೋಗೋಣ ಬನ್ನಿ. ಸರ್, ತುಮಕೂರು ಲೋಕಸಭೆ ಚುನಾವಣೆ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಇದುವರೆಗೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿದ್ದು ಅಪಾರ್ಚುನಿಟಿ ಪಾಲಿಟಿಕ್ಸ್ ಅಂತ ಇದು ಕರೀತಾರೆ. ಈ ಅಪಾರ್ಚುನಿಟಿ ಪಾಲಿಟಿಕ್ಸ್ ನಡುವೆ ಕಾಂಗ್ರೆಸ್ಗೆ ಈಗ ಮುದ್ದಹನುಮೇಗೌಡ ಬರಲಿಕ್ಕೆ ಹೊರಟಿರುವಂಥದ್ದು ನೈತಿಕ ರಾಜಕಾರಣದ ಪ್ರಶ್ನೆ ಬಂದಾಗ ಎಷ್ಟು ಮಟ್ಟಿಗೆ ಸರಿ ತಪ್ಪು ಬೇರೆ. ನಾವು ಹೋಗ್ತಾ ಇರ್ತಕ್ಕಂಥದ್ದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಚುನಾವಣಾ ಪೂರ್ವದಲ್ಲಿ ಇವೆಲ್ಲ ಕಾರ್ಯತಂತ್ರಗಳು ಕೂಡ ಆಗ್ತಾ ಇದೆ. ಚುನಾವಣಾ ಕಾರ್ಯತಂತ್ರ ಭಾಗವಾಗಿ JDS ಮತ್ತು ಕಾಂಗ್ರೆಸ್ ಮೈತ್ರಿದ ಸಂದರ್ಭದಲ್ಲಿ ದೇವೇಗೌಡರು ಟಿಕೆಟ್ ಕೊಡ್ತಾ ಅವರು ವಿರೋಧಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಹೋದರು. ಅಲ್ಲೂ ಕೂಡ ಅವರು ಚುನಾವಣೆ ಕಾರಣಕ್ಕಾಗಿ ಹೋಗಿರುವಂಥದ್ದು. ಅಂಥವ್ರು ಈಗ ಪಕ್ಷಕ್ಕೆ ಬರ್ತೀನಿ ಅನ್ನೋದು ಬೇರೆ, ಆದರೆ ಟಿಕೆಟನ್ನೇ ಕೊಡಿ ಅಂತೇಳಿ ಆ ಮುಖಾಂತರ ಲಾಬಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಈಗ ನನಗೆ ಇಲ್ಲಿವರೆಗಾಗ ಅವರು BJP ಪಕ್ಷದಲ್ಲಿದ್ದಾರೆ. ಬಹುಶಃ ಅವರು ಯಾರಾದರೂ ಭೇಟಿ ಮಾಡಿರ್ಬೋದು, ಮುಖಂಡರುಗಳನ್ನ ಭೇಟಿ ಮಾಡಿರ್ಬೋದು, ಚರ್ಚೆ ಮಾಡಿರ್ಬೋದು. ಅಂತಿಮವಾಗಿ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥವ್ರು ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು. ಅದನ್ನು ಮಾಡಿದಾಗ ಅದನ್ನು ಗೊತ್ತಾಗ್ತದೆ, ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈಗ ಮುದ್ದಹನುಮೇಗೌಡರನ್ನ ಆಲ್ಮೋಸ್ಟು ನಿಮ್ಮ ಜೊತೆಯಲ್ಲಿ ಅವ್ರನ್ನ ರಾಜಕಾರಣ ಕರೆತಂದ್ರೆ ಅಂಥವ್ರು. ಮುದ್ದಹನುಮೇಗೌಡರು ಯಾಕೆ ಜಯಚಂದ್ರ ಅವ್ರನ್ನ ಬಂದು ಭೇಟಿಯಾಗಿ ಮಾತುಕತೆ ನಡೆಸಲಿಲ್ಲ? ಇಟ್ಸ್ ಕಾಲ್ಡ್ ಆಸ್ ಈಗೋ ಅಂತ ಕರಿಬೋದಾ? ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಅವ್ರನ್ನೇ ನೋಡಿಲ್ಲ. ಅದನ್ನು ಯಾರನ್ನು ಭೇಟಿ ಮಾಡಿದ್ದಾರೆ ಏನು ಕಥೆ ಗೊತ್ತಿಲ್ಲ. ಬಹುಶಃ ಈ ವಿಚಾರದಲ್ಲಿ ನಾನು ಯಾರೇ ಬರಬೇಕು ಭೇಟಿ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಪಕ್ಷದ ಮುಖಂಡರುಗಳು ವರಿಷ್ಠಗಳು ಏನು ಹೇಳ್ತಾರೋ ಆ ದರಿನಲ್ಲಿ ಹೋಗ್ತಕ್ಕಂಥವನು. ಅಂತಿಮ ನಿರ್ಧಾರ ಮಾಡ್ತಕ್ಕಂಥವ್ರು ವರಿಷ್ಠ ವಿನಾಗ ನಾವಲ್ಲ. ತಮ್ಮ ಮಗನಿಗೆ ಕೂಡ ಟಿಕೆಟ್ ಕೇಳ್ತಿರೋ ಸಂದರ್ಭದಲ್ಲಿ ಮುದ್ದಹನುಮೇಗೌಡರ ಈ ಎಂಟ್ರಿ ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿ. ಈಗ ಹೊರಗಡೆಯಿಂದ ಬರತಕ್ಕಂಥದ್ದು ಪ್ರಶ್ನೆ ಬೇರೆ. ಇಲ್ಲಿ ಸ್ಥಳೀಯವಾಗೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಸಾಕಾಂಕ್ಷಿಗಳು ಅವರ ಪಕ್ಷಕ್ಕೆ ಬಂದ ತಕ್ಷಣ ಅವರು ಅಭ್ಯರ್ಥಿ ಆಗೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾರೆ. ಮಾಡಿದ ಸಂದರ್ಭದಲ್ಲಿ ಯಾರಿಗೆ ಕೊಟ್ಟರೆ ಸರಿ ಆಗ್ತದೆ, ಯಾರನ್ನ ಗೆಲ್ಬೋದು ಅಂತಕ್ಕಂಥದ್ರ ಬಗ್ಗೆ ವರಿಷ್ಠ ತೀರ್ಮಾನ ಮಾಡ್ತಾರೆ. ಹೌದು, ನಾನು ಒಪ್ತೇನೆ. ಇವತ್ತು ನನ್ನ ಮಗನೂ ಕೂಡ, ಅವನಿಗಲೇ 48 ವರ್ಷ. ಅವನು ಮೊದಲಿಂದ ಕೂಡ ರಾಜಕೀಯದಲ್ಲೇ ಬೆಳೆ ಬಂದಿರತಕ್ಕಂಥವನು, ನನ್ನ ಜೊತೆಯಲ್ಲಿ ಇರ್ತಕ್ಕಂಥವನು. ಅವನಿಗೆ ಅದು ಆಸಕ್ತಿ ಇದೆ, ಅವನು ಪ್ರಯತ್ನ ಪಡ್ತಿದ್ದಾನೆ, ಆಕಾಂಕ್ಷಿ ಅಂತೇಳಿ ಓಡಾಡ್ತಿದ್ದಾನೆ. ಹಿರಿಯ ನಾಯಕರಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರ ಅಭಿಪ್ರಾಯಗಳು ಮತ್ತು ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಯೋಧ್ಯೆಯಲ್ಲಿ ಶ್ರೀರಾಮ ವಿರಾಜಮಾನನಾಗ್ತಿದ್ದಾನೆ. ರಾಮನ ಮೂರ್ತಿ ತಯಾರಿಸಿದ ಬಂಡೆಯನ್ನ ಆಂಜನೇಯನ ಭಕ್ತ ಗುರುತಿಸಿದ್ದು ಅನ್ನೋದು ಹೆಮ್ಮೆ. ಆ ಬಂಡೆ ಹಿಂದಿನ ಕಥೆ ರೋಚಕವಾಗಿದೆ. ಆ ವರದಿ ಇಲ್ಲಿದೆ ನೋಡಿ. ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಂಬುದು ಹನುಮಂತನ ಜಪ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇರುವಂತ ಶ್ರೀರಾಮಚಂದ್ರನ ಮೂರ್ತಿಗೂ ರಾಮಬಂಟ ಹನುಮನಿಗೂ ಸಂಬಂಧವಿದೆ. ಕೊಪ್ಪಳದ ಪ್ರಕಾಶ ಶಿಲ್ಪಿ ಎಂಬ ಶಿಲಾಶಿಲ್ಪಿಯು ಮೈಸೂರಿನ ಅರುಣ್ ಯೋಗಿರಾಜ್ ತಯಾರಿಸಿದಂತ ಶ್ರೀರಾಮಚಂದ್ರ ಮೂರ್ತಿ ತಯಾರಿಸಿದ ಬಂಡೆಯನ್ನ ಮೊದಲು ನೋಡಿದ್ರು. ಪ್ರಕಾಶ ಶಿಲ್ಪಿ ಅವರ ತಂದೆ ಶೇಖಣ್ಣಾಚಾರ್ಯರು ಹನುಮ ಭಕ್ತರಾಗಿದ್ರು. ತಂದೆ ನಿಧನರಾದ ಬಳಿಕ ತಂದೆ ನೆನಪಿಗಾಗಿ ನಿತ್ಯ ಒಂದು ಹನುಮ ಮೂರ್ತಿ ತಯಾರಿಸಿದ ನಂತರವೇ ಅವರ ಊಟ. ಈಗ ಅವರ ಬಳಿ ಇಂದಿಗೆ ಒಟ್ಟು 6141 ಹನುಮ ಮೂರ್ತಿಗಳು ತಯಾರಾಗಿವೆ. ನಂತರ ಅಯೋಧ್ಯೆಯೊಳಗೆ ಶ್ರೀರಾಮಚಂದ್ರ ಮೂರ್ತಿದೊಂದು ಬಂತಲ್ಲ, ಆ ಕಲ್ಲು ಹೊರಟಿದ್ದು ಮೈಸೂರಿಂದ ಹೋಗ್ಯದ. ಮೈಸೂರು ಶಿಲ್ಪಿಗಳೇ ಆ ಶ್ರೀರಾಮಚಂದ್ರ ಮೂರ್ತಿ ಮಾಡಲಿಕ್ಕೆ ಒಂದು ಅವಕಾಶ ಬಂದದ್ದು ಗೊತ್ತಾಯ್ತಲ್ಲ, ಅದು ಕೇಳಿ ಭಾಳ ತುಂಬ ಸಂತೋಷ ಆಯ್ತು. ನಂತರ ನನಗೆ ಮಾಧ್ಯಮದಲ್ಲಿ ಅದರಲ್ಲಿ ಕೆಲವು ಮಾಹಿತಿ ಗೊತ್ತಾಯಿದ್ದೇನೋ, ಶ್ರೀನಿವಾಸ ಎಂಬ ವ್ಯಕ್ತಿನೇ
ಈ ಕಲ್ಲನ್ನು ಕೊಟ್ಟಿದ್ದಾನೆ ಅಂದಾಗ ಎಲ್ಲಿಲ್ಲದ ಸಂತೋಷ ಆಯಿತು. ಕಾರಣ ಇಷ್ಟೇ ಸರ್. ಈಗ ಸರ್ ಯಾವ ವ್ಯಕ್ತಿ ಮನೆಗೆ ಒಂದು ಆಂಜನೇಯ ಮೂರ್ತಿ ಸೇವಾ ಬರೆದು ಸಂಕಲ್ಪ ಮಾಡಿ 13 ವರ್ಷ ನಡೆದ್ರು, ಸ್ವಂತ ನನ್ನ ಮಗಳ ಮನೆ ಆಗಿರ್ಬೋದು, ನನ್ನ ತಂಗಿ ಮನೆ ಆಗಿರ್ಬೋದು, ಎಲ್ಲಿ ಸೇವೆ ಆಗಲಾರದು. ಒಬ್ಬ ವ್ಯಕ್ತಿಯ ಒಂದು ಕಣಿ ಒಳಗಡೆ ಒಂದು ಆಂಜನೇಯ ಮೂರ್ತಿ ಇಟ್ಟಿದ್ದಲ್ಲ, ಅದು ಶ್ರೀರಾಮಚಂದ್ರನ ಕಲ್ಲು ಮುಂದೆ ಎಲ್ಲಿಂದ ಹೋಗುತ್ತಾನೆ ಯಾವ ಕಲ್ಪನೆ ನಮ್ಗೆ ಇರಲಿಲ್ಲ ಸರ್. ಹಂಗಾಗ್ಬಿಟ್ಟು ಆ ಸೇವೆ ಮಾಡಿದ್ದಕ್ಕೂ ಭಗವಂತ ಆಂಜನೇಯ ಹುಟ್ಟಿದ್ದಕ್ಕೂ ಅದೇ ಕಲ್ಲು ಆಯ್ಕೆಯಾಗಿ ಮೈಸೂರು ಹೊರಟಿದ್ದ ಮೇಲೆ ಭಾಳ ಸಂತೋಷ ಆಯ್ತು ಸರ್. ಶಿಲ್ಪಿಯೊಂದರ ಕೆತ್ತನೆಗಾಗಿ ಪ್ರಕಾಶ್ ಒಮ್ಮೆ ಮೈಸೂರಿಗೆ ಹೋಗಿದ್ರು. ಅಲ್ಲಿ ಒಂದು ಬಂಡೆಯನ್ನ ನೋಡಿತು. ಅಳತೆಯಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಈ ಬಂಡೆ ಖರೀದಿಸಿರಲಿಲ್ಲ. ಅಂದೇ ಅಲ್ಲೊಂದು ಹನುಮ ಮೂರ್ತಿ ತಯಾರಿಸಿ ಬಂಡೆ ಮೇಲಿಟ್ಟು ಪೂಜೆಯನ್ನ ಸಲ್ಲಿಸಿದ್ರು. ಇದೇ ಬಂಡೆಯನ್ನೇ ಅರುಣ್ ಯೋಗಿರಾಜ್ ಖರೀದಿ ಮಾಡಿರೋದು. ಹೀಗಾಗಿ ತಾವು ನೋಡಿದ ಬಂಡೆಯಲ್ಲೇ ಶ್ರೀರಾಮ ಆಳಿದ್ದಾನೆ ಎಂಬ ಖುಷಿ ಪ್ರಕಾಶ್ ಅವರದ್ದು. ಇದ್ರ ಬಗ್ಗೆ ಶ್ರೀನಿವಾಸ್ ಎಂಬ ವ್ಯಕ್ತಿ ಕಲ್ಲನ್ನು ಕೊಟ್ಟಿದಾರ. ಅವ್ರು ಸಂಪರ್ಕಕ್ಕೆ ಹೋದಾಗ ಪ್ರತಿ ಬಾರಿ ನೀವು ಈ ಕ್ಷಣಕ್ಕಾದ್ರೂ ಅವ್ರು ಏನು ಹೇಳ್ತಾರೆ, ಇಲ್ಲ ಸರ್ ಫಸ್ಟಿಗೆ ನೀವೇನು ಬಂದು ಕಲ್ಲು ನೋಡಿದ್ರಲ್ಲ ಅದೇ ಕಲ್ಲು ಸರ್, ಅದೇ ಕಲ್ಲನ್ನು ನಾನು ಅಯೋಧ್ಯೆ ಕಳಿಸಿದ್ದೀನಿ. ಅದರಲ್ಲಿ ಏನು ಮೂರ್ತಿ ಮಾಡಕ್ಕೆ ಹೋಗಿದ್ವಿ ಸರ್? ನಾವು ಮೂರ್ತಿ ತರಲಿಕ್ಕೆ ಕಲ್ಲು ಹೋಗಿದ್ದು ರಾಯಚೂರವರು ಒಂದು ವಿಜಯದಾಸರ ಮೂರ್ತಿ ಕಲ್ಲನ್ನು ತರಲಿಕ್ಕೆ ಹೋಗಿದ್ವಿ ಸರ್. ಆ ಮೂರ್ತಿ ಆಗ್ಬೇಕಂತ ಹೇಳ್ಬಿಟ್ಟು ಅದು ನಮಗೂ ಅದು ಕಳತಿ ಸೆಟ್ ಆಗಲಿಲ್ಲ. ಸೆಟ್ ಆಗಲಿಸಲು ಬೇರೆ ಕಲ್ಲನ್ನು ಆಯ್ಕೆ ಮಾಡ್ದೈತೆ ಅಂತ ಅಲ್ಲಿಗೆ ಬಿಟ್ಟಿದ್ವಿ. ನಂತರ ನಾವು ಹೋಗಿದ್ದೇವೆ ಡಿಸೆಂಬರ್ 6ನೇ ತಾರೀಕು 22ನೇ ಇಸ್ವಿ ಒಳಗೆ ನಾವು ಹೋಗಿದ್ವಿ. ಅಂದರೆ ಕಳೆದ ವರ್ಷ ಹೋಗಿ 6ನೇ ತಾರೀಕಿನ ದಿವಸ ಅಲ್ಲಿ ನೋಡಿದ್ದು. ನಂತರ ಫೆಬ್ರವರಿ ನಂತರ ಕಲ್ಲು ಅಯೋಧ್ಯೆಗೆ ಮೈಸೂರಿಗೆ ಕಲ್ಲು ಹೊರಟವೆ. ಈ ವಿಷಯ ನಮ್ಮ ಗಮನಕ್ಕೆ ಬಂದಿದ್ದು ಈಗ ಒಂದು ವಾರ ಒಳಗಡೆನ ಕಲ್ಲು ಎಲ್ಲಿಂದ ಹೋಯಿತು, ಮೂರ್ತಿ ಯಾರು ಮಾಡ್ತಿರೋದು ಗೊತ್ತಾದಾಗ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಇದೆಲ್ಲ ಮಾಹಿತಿಗಳು ಸಿಕ್ಕು. ಇದಕ್ಕೆಲ್ಲ ದಾಖಲೆಗಳನ್ನು ಇಟ್ಕೊಂಡಿದ್ದೀವಿ ಸರ್. ಎಲ್ಲೆಲ್ಲ ಸಂತೋಷ ಸರ್. ಯಾಕಂದರೆ ಇದರಲ್ಲಿ ಜನರಿಗೆ ಹೇಳೋಂಥ ಮನಸ್ಸು ಇಷ್ಟೇ. ಈಗ ನಾವು ಇಷ್ಟೇಯಿಂದ ಯಾವ್ದಾದ್ರು ಸೇವೆ ಅಂತ ಮಾಡ್ತಾ ಹೊರಟಿವಿ ಏನಪ್ಪ ಅಂದ್ರೆ ಭಗವಂತ ನಮ್ಗೆ ಎಲ್ಲೋ ಒಂದು ಒಳ್ಳೆ ಮಾರ್ಗಕ್ಕೆ ಮುಟ್ಟಿಸ್ತಾನೆ ಒಂದು ನಿದರ್ಶನ ಸರ್. ಹನುಮನ ಮೂರ್ತಿ ಪೂಜೆಗೊಳಗಾದ ಬಂಡೆಯೇ ಶ್ರೀರಾಮಚಂದ್ರನ ಮೂರ್ತಿಯಾಗಿರುವಂಥದ್ದು ದೈವಿ ಸಂಕಲ್ಪವೇ ಸರಿ. ಶ್ರೀರಾಮನ ಕೆತ್ತನೆ ಬಳಿಕ ಬಂಡೆಯಲ್ಲಿ ಉಳಿದಿರುವಂಥ ತುಳುಕುಗಳನ್ನೇ ಬಳಸಿ ಹನುಮನ ಮೂರ್ತಿಗಳನ್ನ ಕೆತ್ತನೆ ಮಾಡಲಿಕ್ಕೆ ಸಿದ್ಧತೆ ನಡೆದಿದೆ. ಶರಣಪ್ಪ ಬಾಚಿಲಾಪುರ, ನ್ಯೂಸ್ 18 ಕೊಪ್ಪಳ.